ಗುತ್ತಿಗೆದಾರರ ಬಾಕಿ ಹಣ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆಯನ್ನು ಮಾಡಿದ್ದಾರೆ. ಗಮನಿಸಬೇಕು, ಈ ಒಂದು ವಿಷಯಕ್ಕೆ ಮುಂದೆ ತಂದು ಅವರು ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಗುತ್ತಿಗೆದಾರರ ಬಾಕಿ ಹಣ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆ ಮುನ್ನೆಲೆಗೆ ತಂದಿದ್ದಾರೆ. ನೀವು 14,000 ಕೋಟಿ ಬಾಕಿ ಉಳಿಸಿದ್ರಿ, ನಮ್ಮ ಬಿಜೆಪಿ ಸರ್ಕಾರ ಅದನ್ನು ತೀರಿಸಿದೆ ನೋಡಿ. ಈ ರೀತಿಯಾಗಿ ಈ ಹಿಂದೆ 2013ರಿಂದ 18ರ ತನಕ ಏನು ಕಾಂಗ್ರೆಸ್ ಆಡಳಿತ ಇತ್ತು, ಆ ಸಂದರ್ಭದಲ್ಲಿ 14,000 ಕೋಟಿ ಹಣ ಬಾಕಿ ಉಳಿಸಿದ್ರೆ ಅದನ್ನು ನಾವು ಬಂದಂತಹ ನಂತರದಲ್ಲಿ ಅದನ್ನು ತೀರಿಸುವಂಥ ಕೆಲಸ ಮಾಡಿದ್ವಿ. ಈಗ ಬಿಲ್ ಬಾಕಿ ಉಳಿಯೋದು ರೊಟೀನ್ ಪ್ರಕ್ರಿಯೆ ಆಗಿದೆ ಅಂತ ಸಿಎಂ ಡಿಸಿಎಂ ಜೋಡೆತ್ತು ಅಲ್ಲ, ಈಗ ಇಬ್ಬರೂ ಕೂಡ ಕುಂಟೆತ್ತುಗಳಾಗಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿಯನ್ನ ವಿಧಾನಸಭೆಯ ಕಲಾಪದಲ್ಲಿ ಮಾಡಿರುವಂಥದ್ದನ್ನು ಕೂಡ ಗಮನಿಸಿದ್ದೀರಿ. ಸೊ ಇಬ್ರು ನಾಯಕರು ನಾವು ಹೇಳ್ತಾ ಇದ್ದೀವಿ ಜೋಡೆತ್ತು ಅಂತ ಹೇಳ್ತಾ ಇದ್ದಾರೆ, ಬಟ್ ಅವರು ಹಾಗಿಲ್ಲ, ಕುಂಟೆತ್ತುಗಳಾಗಿದ್ದಾರೆ. ಪ್ರತಿ ಬಾರಿಯೂ ಕೂಡ ಈ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಮಾಡದೇ ಇರೋದು ಒಂದು ರೀತಿಯಲ್ಲಿ ಒಂದು ಪ್ರಕ್ರಿಯೆ, ಒಂದು ರುಟೀನ್ ಅನ್ನುವ ಹಾಗೆ ಆಗ್ಬಿಟ್ಟಿದೆ. ಅದು ಸರಿ ಹೋಗಬೇಕು ಅನ್ನುವ ರೀತಿಯಲ್ಲಿ ಈ ಚರ್ಚೆ, ಈ ಮೊನ್ನೆ ಏನು ಈ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಏನು ಪತ್ರಿಕಾಗೋಷ್ಠಿಯನ್ನು ಕರೆದು ಇಷ್ಟೆಲ್ಲ ಬಾಕಿ ಇದೆ ಅನ್ನೋದನ್ನು ಪ್ರಸ್ತಾಪ ಮಾಡ್ತೋ, ಆ ವಿಷಯವನ್ನು ಮುಂದಿಟ್ಕೊಂಡು ಆರ್ ಅಶೋಕ್ ಇವತ್ತು ಕಲಾಪದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಸರ್ಕಾರವನ್ನು ತಿವಿಯುವಂತಹ ಕೆಲಸವನ್ನು ಇವತ್ತು ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿದ್ದಾರೆ. ಸರ್ಕಾರದ ಮೇಲೂ ಒಂದು ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ಕೆಂಪಣ್ಣ ಅನ್ನೋರು. ನಮ್ಮ ಸರ್ಕಾರ ಕೊನೆ 6 ತಿಂಗಳಿದ್ದಾಗ 40% ಕಮಿಷನ್ನು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ನಾನು ನೋಡಿದೆ, ನಾನು ಏನು ಕೆಂಪಣ್ಣ ದಿನನಿತ್ಯ ಪಾಪ CM ಅವರು ವಿರೋಧ ಪಕ್ಷದ ನಾಯಕರಾಗ ದಿನ ಕರ್ಸ್ಕೊಂತ ಇದ್ರು ಕೆಂಪಣ್ಣನ 40% ಕಮಿಷನ್. ಪಾಪ ಅವ್ನು ಸತ್ತಾಗ ಅವ್ರು ಹೋಗಲೇ ಇಲ್ಲ, ಯಾರೂ ಹೋಗ್ಲಿಲ್ಲ, ಒಬ್ಬರು ಹೋಗ್ಲಿಲ್ಲ. CM ಅಂತೂ ನೋಡಕ್ಕೂ ಹೋಗ್ಲಿಲ್ಲ. ಅದ್ರ ಮೇಲೇನೆ ಪೋಸ್ಟರ್ ಅಂಟಿಸಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ನಿಮ್ಮ ಮೇಲೆ ಈಗ 3 ಪ್ರೆಸ್ ಮೀಟ್ ಮಾಡಿದ್ದಾರೆ, 3 ಪ್ರೆಸ್ ಮೀಟ್ ಮಾಡಿದ್ದಾರೆ ನಿಮ್ಮ ಮೇಲೆ. ಅವರು ಮಧ್ಯವರ್ತಿಗಳ ಹಾವಳಿ, ಅವ್ರ ಪ್ರೆಸ್ ಮೀಟ್ ಅಲ್ಲಿ ಮಧ್ಯವರ್ತಿಗಳ ಹಾವಳಿ, ಹಿಂದಿನ ಸರ್ಕಾರಕ್ಕಿಂತ ದುಪ್ಪಟ್ಟು ಕಮಿಷನ್ ಕಿತ್ತುಕೊಳ್ಳಲಾಗುತ್ತಿದೆ, ಪರಿಸ್ಥಿತಿ ನೆಟ್ಟಗಾಗಿದ್ದರೆ ನಾವು ಕಾಂಗ್ರೆಸ್ ಹೈಕಮಾಂಡ್ ದೂರು ನೀಡಲಾಗುವುದು, ರಾಜ್ಯದ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದೆ, ಅವರು ಹಣ ಬಿಡುಗಡೆಗೆ ಕಮಿಷನ್ ನೀಡಬೇಕು, ಅದರ ಪ್ರಮಾಣವು ಡಬಲ್ ಔಟ್ ಇದೆ, 40% ಇದ್ದಿದ್ದು 80% ಆಗಿದೆ ಅಂತ, 80% ಕಮಿಷನ್, ಇನ್ನು 20% ಕೆಲಸ ಅಷ್ಟೇ. ಇಷ್ಟಾದರೂ ಸುಮ್ಮನಾಗದೆ ಸಚಿವರು ನಮ್ಮನ್ನು ಕರೆದು ಸಭೆ ನಡೆಸಿದರೆ ಭ್ರಷ್ಟಾಚಾರದ ಎಲ್ಲ ಮಾಹಿತಿಯನ್ನು ನೀಡುತ್ತೇನೆ ಅಂತ ಅವರು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅವ್ರು ಬರೆದಿರೋದು ಕೆಲವು ಮಾತ್ರ ಪೂರ್ತಿ ಓದಿದ್ರೆ ಅರ್ಧ ಗಂಟೆ ಆಗುತ್ತೆ, ಸುಮ್ಮನೆ 2 ಲೈನ್ ಓದ್ತೀನಿ ಅಷ್ಟೇ. ನಮ್ಮ ಸುರೇಶ್ ಫ್ರೆಂಡ್ದು ಸುರೇಶ್ ಆಯ್ತಾ ಇದ್ರಲ್ಲ, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರು ಜಗನ್ನಾಥ್, ಕೃಷ್ಣಾರೆಡ್ಡಿ ಕಾರ್ಯಾಧ್ಯಕ್ಷರು, ಅವರು ಬರೆದಿದ್ದಾರೆ, ಬೇರೆ ಯಾವುದೇ ಇಲಾಖೆಯ ಜ್ಯೇಷ್ಠತೆ ಪಾಲಿಸುತ್ತಿಲ್ವ, ನಗರಾಭಿವೃದ್ಧಿ ಇಲಾಖೆ ಸುರೇಶಣ್ಣ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆ